ಇಳಕಲ್ ಸ್ಮಾರ್ಟ್ ಪಾಯಿಂಟ್ ಮೇಲೆ ಆಹಾರ ಇಲಾಖೆ ದಾಳಿ, ಅವಧಿ ಮುಗಿದ ಪದಾರ್ಥಗಳ ಜಪ್ತಿ. ಇಲ್ಲಿನ ಸ್ಮಾರ್ಟ್ ಪಾಯಿಂಟ್ ಮಳಿಗೆಯಲ್ಲಿ ಅವಧಿ ಮುಗಿದ ಎಕ್ಸ್ಪೈರ್ಡ್ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಆಹಾರ ಇಲಾಖೆಯ ಅಧಿಕಾರಿಗಳು ಇಂದು ಸಾಯಂಕಾಲ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನೆಯ ಹಿನ್ನೆಲೆ: ಇಳಕಲ್ ನಗರದ ನಿವಾಸಿ ಅಬ್ದುಲ್ ಖಾಜಿ ಎಂಬ ಗ್ರಾಹಕರು ಇತ್ತೀಚೆಗೆ ಸ್ಮಾರ್ಟ್ ಪಾಯಿಂಟ್ನಲ್ಲಿ ಅವಧಿ ಮುಗಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿರುವ ಕುರಿತು ಗಂಭೀರ ಆರೋಪ ಮಾಡಿದ್ದರು. ಈ ಕುರಿತು ಜನತಾಧ್ವನಿ ಮಾಧ್ಯಮದಲ್ಲಿ ಸವಿಸ್ತಾರವಾದ ಸುದ್ದಿ ಪ್ರಸಾರವಾಗಿ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಸುದ್ದಿಯ ಗಂಭೀರತೆಯನ್ನು ಪರಿಗಣಿಸಿ ಬಾಗಲಕೋಟೆ ಆಹಾರ ಇಲಾಖೆಯ ಅಧಿಕಾರಿ ಸಂದೀಪ್ ಅವರು ಇಂದು ಸಂಜೆ ಮಳಿಗೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಳಿಗೆಯಲ್ಲಿದ್ದ ಹೂಕೋಸು, ಉಳ್ಳಾಗಡ್ಡಿ ಹಾಗೂ ಆಲೂಗಡ್ಡೆ ಸೇರಿದಂತೆ ತರಕಾರಿಗಳು, ಪ್ಯಾಕಿಂಗ್ ಮಾಡಲಾದ ವಿವಿಧ ಆಹಾರ ಪದಾರ್ಥಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ಪರಿಶೀಲನೆಯ ವೇಳೆ ಅವಧಿ ಮುಗಿದ ಆಹಾರ ಪದಾರ್ಥಗಳು ಪತ್ತೆಯಾಗಿದ್ದು, ಅಧಿಕಾರಿಗಳು ತಕ್ಷಣವೇ ಅವುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ನಂತರ ಅಧಿಕಾರಿಗಳು ದೂರುದಾರರಾದ ಅಬ್ದುಲ್ ಖಾಜಿ ಅವರಿಂದ ಲಿಖಿತ ದೂರನ್ನು ಪಡೆದುಕೊಂಡರು. ಈ ಕುರಿತು ಮಾತನಾಡಿದ ಅಧಿಕಾರಿ ಸಂದೀಪ್ ಅವರು, ಎಲ್ಲ ಆರೋಪಗಳನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿದೆ. ಜಪ್ತಿ ಮಾಡಲಾದ ಪದಾರ್ಥಗಳ ಕುರಿತು ಮತ್ತು ಮಳಿಗೆಯ ವಿರುದ್ಧದ ತನಿಖಾ ವರದಿಯನ್ನು ಶೀಘ್ರದಲ್ಲೇ ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಲ್ಲು ಗಿಲ್ಲು ಸರ್ಕಾರ ಕೊಡಕತ್ತೀನಿ ನಾನು ಅದು ಮುಂದೆ ಅವ್ರು ಇದು ನೋಡ್ಕೊತಾರೆ. ಬಿಲ್ಲು ಕೂಡ ಇನ್ನೊಂದಿರ್ತಲ್ಲ